ಬೆಂಗಳೂರಿನಲ್ಲಿ ಇವತ್ತಿನಿಂದ ಆಟೋ ರಿಕ್ಷಾ ಪ್ರಯಾಣ ದರ ಮತ್ತಷ್ಟು ಜಾಸ್ತಿಯಾಗುತ್ತೆ, ದುಬಾರಿಯಾಗುತ್ತೆ. ಈಗಾಗಲೇ ಪರಿಷ್ಕೃತ ದರ ನಿಗದಿಯಾಗಿದ್ದು ಸಾರಿಗೆ ಇಲಾಖೆ ಆದೇಶದಂತೆ ಇವತ್ತಿನಿಂದ ದರ ಏರಿಕೆ ಜಾರಿಯಾಗುತ್ತೆ. ಹಾಗಾದ್ರೆ ಮಿನಿಮಮ್ ಫೇರ್ ಎಷ್ಟಿದೆ ನೋಡ್ಕೊಂಬನ್ನಿ. ಬೆಂಗಳೂರು ಜನರಿಗೆ ಮತ್ತೊಂದು ದರ ಏರಿಕೆ ಬಿಸಿ. ಇಂದಿನಿಂದ ಆಟೋ ಪ್ರಯಾಣ ಬಲು ದುಬಾರಿ. 30 ರೂಪಾಯಿಯಿಂದ 36 ರೂಪಾಯಿ ಮಿನಿಮಮ್ ಚಾರ್ಜ್. ಸಿಲಿಕಾನ್ ಸಿಟಿ ಮಂದಿಗೆ ಒಂದಾದ ಮೇಲೆ ಒಂದು ದರ ಏರಿಕೆ ಬಿಸಿ ತಪ್ಪಿದ್ದಲ್ಲ. ಮೆಟ್ರೋ ದರ ಹೆಚ್ಚಾಯಿತು ಅಂತ ಆಟೋ ಕಡೆ ಮುಖ ಮಾಡಿದ್ದ ಪ್ರಯಾಣಿಕರಿಗೆ ಮತ್ತೊಂದು ಶಾಕ್ ಕಾದಿದೆ. ಇಂದಿನಿಂದ ಆಟೋ ದರ ಏರಿಕೆಯಾಗಲಿದ್ದು ಗ್ರಾಹಕರ ಜೇಬಿಗೆ ಕತ್ತರಿ ಬೀಳಲಿದೆ. ಆಟೋ ಚಾಲಕರ ಒತ್ತಾಯದ ಮೇರೆಗೆ ಸಾರಿಗೆ ಇಲಾಖೆಯ ಇತ್ತೀಚಿನ ಆದೇಶದ ಪ್ರಕಾರ ಆಟೋ ರಿಕ್ಷಾದ ಕನಿಷ್ಠ ಪ್ರಯಾಣ ದರ ಈ ಹಿಂದೆ 30 ರೂಪಾಯಿ ಇತ್ತು. ಇಂದಿನಿಂದ 36 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಇನ್ನು ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದಿಂದ ಅನುಮೋದಿಸಲ್ಪಟ್ಟಿರುವ ನಿಗದಿತ ಪರಿಷ್ಕೃತ ದರದ ಮೂಲ ಪಟ್ಟಿಯನ್ನ ಪ್ರತಿಯೊಂದು ಆಟೋ ರಿಕ್ಷಾದಲ್ಲಿ ಪ್ರಮುಖ ಸ್ಥಾನದಲ್ಲಿ ಪ್ರದರ್ಶಿಸಬೇಕು. ಇದರ ಜೊತೆಗೆ ಪ್ರತಿ ಕಿಲೋಮೀಟರ್ಗೆ 18 ರೂಪಾಯಿಗಳ ಹೆಚ್ಚುವರಿ ದರ ವಿಧಿಸಲಾಗಿದ್ದು ಸಾರ್ವಜನಿಕರ ಆಕ್ರೋಶ ಹೆಚ್ಚಾಗಿದೆ. ತುಂಬ ಕಷ್ಟ ಆಗುತ್ತೆ. ಲೈಕ್ ನಾವು ಇವಾಗ ಅರ್ಜೆನ್ಸಿ ಇದ್ದರೆ ಬೇಗ ಆಟೋಸು ಬರಲ್ಲ. ಜಾಸ್ತಿ ಕಾಸ್ಟ್ ಆದರೆ ನಮ್ಮ ಸೇವಿಂಗ್ಸ್ ಇಟ್ಕೊಳ್ಳೋಕ್ಕಾಗಲ್ಲ. ಎವ್ರಿ ಟೈಮ್ ನಾವು ನಮ್ಮ ಪೇರೆಂಟ್ಸ್ನ ಕೇಳೋಕ್ಕಾಗಲ್ಲ. ಈಚ್ ಡೇ ವಿ ಶುಡ್ ಸ್ಪೆಂಡ್ ಆಲ್ಮೋಸ್ಟ್ 80 ರೂಪೀಸ್ ಆನ್ ಆಟೋ ಓನ್ಲಿ. ಈ ಥರ 80 ರೂಪೀಸ್ ಒನ್ ಡೇ ಆಟೋಗೆ ಆದರೆ ವಿ ಕಾಂಟ್ ಮೇಕ್ ಎನಿ ಸೇವಿಂಗ್ಸ್. ಹಾಗಾದರೆ ಆಟೋ ಪರಿಷ್ಕೃತ ದರ ನೋಡೋದಾದ್ರೆ ಪ್ರತಿಯೊಬ್ಬ ಆಟೋ ಚಾಲಕರು ಪರಿಷ್ಕೃತ ದರ ಆಟೋದಲ್ಲಿ ಹಾಕಿರಬೇಕು. ಆಟೋ ದರ ಕನಿಷ್ಠ ಮೊದಲ 2 ಕಿಲೋಮೀಟರ್ಗೆ 36 ರೂಪಾಯಿ ನಿಗದಿ ಮಾಡಿದ್ದು ನಂತರ ಪ್ರತಿ ಕಿಲೋಮೀಟರ್ಗೆ 18 ರೂಪಾಯಿ ಫಿಕ್ಸ್ ಮಾಡಲಾಗಿದೆ. ಮೊದಲ 5 ನಿಮಿಷ ಕಾಯುವಿಕೆ ಉಚಿತವಾಗಿರುತ್ತೆ. ಇನ್ನು ಪ್ರತಿ 15 ನಿಮಿಷ ಕಾಯುವಿಕೆ ದರ 10 ರೂಪಾಯಿ ನಿಗದಿ ಮಾಡಲಾಗಿದೆ. 20 ಕೆಜಿ ಲಗೇಜಿಗೆ ಯಾವುದೇ ಹಣ ಇರೋದಿಲ್ಲ. 20 ಕೆಜಿಗಿಂತ ಹೆಚ್ಚಿದ್ರೆ 10 ರಿಂದ 20 ರೂಪಾಯಿ ಲಗೇಜ್ ಶುಲ್ಕ ಪಾವತಿಸಬೇಕು. ರಾತ್ರಿ ಅರ್ಧ ಪಟ್ಟು ಹೆಚ್ಚು ಹಣ ವಿಧಿಸಲು ಅವಕಾಶವಿದೆ. ದರ ಏರಿಕೆ ವಿಚಾರವಾಗಿ ಆಟೋ ಚಾಲಕರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ದರ ಏರಿಕೆ ಅವೈಜ್ಞಾನಿಕವಾಗಿದೆ. ಇದರಿಂದ ಚಿಲ್ಲರೆ ಸಮಸ್ಯೆ ಹೆಚ್ಚಾಗಿ ಗ್ರಾಹಕರು ಹಾಗೂ ಚಾಲಕರ ನಡುವೆ ತಿಕ್ಕಾಟಕ್ಕೆ ದಾರಿಯಾಗಲಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಮೇಡಮ್, ನಮಗೇನು 36 ರೂಪಾಯಿ ಮಾಡೋದು ಸಮಾಧಾನ ಇಲ್ಲ. ಒಂದು 40 ಮಾಡಬೇಕು, ಇಲ್ಲ 30ರಲ್ಲೇ ಬಿಟ್ಬಿಡಬೇಕು. 36 ಮಾಡಿದ್ರೆ 4 ರೂಪಾಯಿ ಚಿಲ್ಲರೆ ತರಲ್ಲ. ಚಿಲ್ಲರೆ ಅಭಾವ ಜಾಸ್ತಿ ಆಗುತ್ತೆ. ನಾವು ಅವ್ರು 35 ಕೊಡ್ತಾರೆ, ಇಲ್ಲ 30 ಕೊಡ್ತಾರೆ. ನಾವು 40 ರೂಪಾಯಿ ಕೇಳೋಕ್ಕಂತೂ ಆಗಲ್ಲ. 40 ರೂಪಾಯಿ ಕೇಳಿದ್ರೆ ಯಾಕಪ್ಪ ಜಾಸ್ತಿ ಅಂತಾರೆ. ಅದರಿಂದ ನಮಗೇನಾದ್ರು ಸಿಕ್ಕಾಪಟ್ಟೆ ಹೊಡ್ತಾನೆ. ಯಾಕಂದರೆ ಬರಲ್ಲ. ನೀವು 4 ರೂಪಾಯಿ ಜಾಸ್ತಿ ಕೇಳಿದ್ರೆ ಬರೋ ಕೆಲವರು ಇಳಿದು ಹೋಗ್ಬಿಡ್ತಾರೆ. ದರ ಏರಿಕೆಯಿಂದ ಕಂಗೆಟ್ಟ ಜನರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಮೆಟ್ರೋ ಬಸ್ ದರ ಏರಿಕೆ ಬಳಿಕ ಆಟೋ ದರ ಹೆಚ್ಚಾಗಿದ್ದು ಸರ್ಕಾರದ ವಿರುದ್ಧ ಸಾರ್ವಜನಿಕರು ಹಿಡಿಶಾಪ ಹಾಕ್ತಿದ್ದಾರೆ. ಹೀಗೆ ಆದರೆ ಬೆಂಗಳೂರು ನಿಜಕ್ಕೂ ಕೂಡ ದುಬಾರಿ ದುನಿಯಾ ಆಗಿ ಬದಲಾಗಿದೆ. ಬೆಂಗಳೂರಿನಲ್ಲಿ ಸಾರ್ವಜನಿಕರ ಜೀವನ ನಡೆಸೋದು ಕೂಡ ಕಷ್ಟವಾಗುತ್ತೆ. ಜೊತೆಗೆ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಮತ್ತಷ್ಟು ಬಿಗಡಾಯಿಸುತ್ತೆ ಅಂತಿದ್ದಾರೆ ತಜ್ಞರು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.